ಫೋಟೋ ಬತ್ತಪ್ಪ ಆತ್ರ ಎದ್ ಬಿಡ್ರಿ ಫೋಟೋ ಬತ್ತಲ್ಲ ಯಾಕೆ ಮಂದಿ ಹೊಸ ಮಂದಿ ಕಡಿಮೆ ಇದ್ರೆ ಮಂದಿ ಎಲ್ಲ ಎಲ್ಲಿ ಹೋದಾರ ಎಲ್ಲರೂ ಟೀಮ್ ಸ್ಟಾರ್ಟ್ ಮಾಡೋಣ. ಹೋಟ್ಲ ತಗೊಂಡು ready? ಮಾಧ್ಯಮ ಮಿತ್ರರೇ, ತಮ್ಮ ಸ್ವಾಗತ ಮಾಡುತ್ತಾ ಮೊನ್ನೆ ಕಳೆದ ವಾರ ಮಾಡಿದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗವಾಗಿ ಗ್ರೇಡ್ 2 ತಹಶೀಲ್ದಾರ್ ಹುಕ್ಕೇರಿ ಗ್ರೇಡ್ 2 ತಹಶೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ. ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು 10 ಜಿಲ್ಲೆಯಿಂದ ಪ್ರಮುಖ ನಾಯಕರು ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರೋದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ. ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡಿದೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗ ಅಲ್ಲ, SC ST OB ಹಿಂದೂ ಜನಾಂಗ ಇರ್ಬೋದು, ಎಲ್ಲರ ಒಟ್ಟು ಸರ್ಟಿಫಿಕೇಟ್ ತಗೊಂಡು ಯಾರೋ ತಮ್ಮ ಅವ್ರ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿವೇತರ ಇರ್ಬೋದು, ಎಲ್ಲದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ. ಅದನ್ನು ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ವಿಶೇಷ ಚರ್ಚೆ ಅನ್ನೋದು ಮೊನ್ನೆ ಹೇಳಿದಿಲ್ಲ, ಅದೇ ಮುಂದುವರೆದ ಭಾಗ ಹೇಳಿದಿಲ್ಲ. ನಮ್ಮ ಗ್ರೇಡ್ 2 ತಹಶೀಲ್ದಾರ್ ಬಗ್ಗೆ ಇನ್ನೂ ಒಟ್ಟು ಸರ್ಕಾರ ಗಂಭೀರವಾಗಿ ಪರಿಗಣಿಸೋದು ಗೊತ್ತಿಲ್ಲ ಇನ್ನು. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ. ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟ್ ಆ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನ ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ಮಾಹಿತಿ ಬಂದಿಲ್ಲ. ಆದಷ್ಟು ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ. ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರಸಿದ್ಧಿಯಾಗಿ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನದಿಂದ ನೋಡ್ಬೇಕು. ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟ್ ಬಹಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೋತೀನಿ. ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ, ವಾಲ್ಮೀಕಿ ಜನಾಂಗಕ್ಕೆ ಮತ್ತೆಲ್ಲ ಉಳಿದ ತುಳಿತಕ್ಕೊಳದಂತ ಜನಾಂಗಕ್ಕೆ ಅವರ ನ್ಯಾಯ ತಕ್ಷಣ ಕೊಡ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ. ಕೊಟ್ಟಿದೆ ಅದವರ ನಾ ಮತ್ತೊಂದ್ಸಲ ಮಾತಾಡಿದೀನಿ. ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು, ಆದರೂ ಸಹಿತ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಅವ್ರ ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ತಾರೆ ಇದು ಇರಬಹುದು, ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು. ಯಾಕಂದ್ರೆ ಅದನ್ನ ನಮಗ ಅನಿಸಿದೆ ಅದನ್ನ ಒತ್ತಡದ ಕೆಲಸ ಮಾಡ್ತಾರ ಅಂತ. ನಿಮ್ದ ತಿಳ್ಕೊಳ್ಳಿ, ಅದು ಯಾರ ತಿಳ್ಕೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದೇ ಸಮಾಜದವರು ಇದ್ದಾರೆ. ಸೊ ಅವರು ನೀವು ಇವತ್ತಿನ ದಿನ ಸಭೆ ಕರೆದು ಮಾಡುವಂತ ಪರಿಸ್ಥಿತಿ ನಿರ್ಮಾಣನ ಆಗ್ತಿರ್ಲಿಲ್ಲ. ಅವ್ರು ಮನಸ್ಸು ಮಾಡಿ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚಿಕೊಳ್ಳ ಬರೋಲ್ಲ. ಅದನ್ನು ನಾವು ಕ್ಲೋಸ್ ಡೋರ್ ಅಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಇದನ್ನು ಹೆಂಗ ನ್ಯಾಯ ಸಮಾಜ ಮುಂದೆ ಹೋಗ್ಬೇಕಂದ್ರೆ ಮುಂದಿನ 19 ಅಧಿವೇಶನದ ರೂಪುರೇಷೆ ನೋಡ್ಕೊಂಡು ಮುಂದಿನ ಡಿಸಿಷನ್ ಮಾಡ್ತೀವಿ. ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತೈತ್ರಿ, ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತೈತ್ರಿ. ಕಾನೂನು ನಾವು ನಮ್ಮ ನಾಯಕ ಅಶೋಕ್ ಮುಖಾಂತರ ಅದನ್ನ ಅವರನ್ನ ಬೆಂಬಲವಾಗಿ ನಾನು ಹೇಳ್ತೀನಿ. ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ
ಪಕ್ಷಾತೀತ ಇದರಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಇದ ಒಬ್ಬ ಗ್ರೇಟ್ ಟು ದೊಡ್ಡ ಅನಾಹುತ ಮಾಡಿ ಧೈರ್ಯ ಬಂದ ನಾವು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಏನಾದ್ರು ಬರ್ತಾರ ಸರ್ ಈ ಪ್ರತಿಭಟನೆಗೆ? ನನಗೆ ಗೊತ್ತಿಲ್ಲ ವಿರೋಧ ಪಕ್ಷ ನಾಯಕರು ಅಷ್ಟೇ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರ ಸದನದ ಒಳಗೂ ಹೊರಗೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಒಳಗೆ ಈಗ ನಾಳೆ ಸೋಮವಾರದ ಒಳಗೆ 19 ಹೊರಗೆ ಅಷ್ಟೇ. ಘಟನೆ ಆಗಿದ್ದು ಹುಕ್ಕೇರಿಯಲ್ಲಿ ಆಗಿದ್ರು ಕೂಡ ಎರಡು ಪಕ್ಷದಲ್ಲಿ ನಿಮ್ ನಾಯಕರಿದ್ದಾರೆ, ಎಲ್ಲ ಎರಡು ಪಕ್ಷದಲ್ಲಿ ಶಾಸಕರಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಶಾಸಕರಿಗೆ ಏನ್ ಮನವಿ ಮಾಡ್ತಾರೆ? ಇದರಲ್ಲಿ ರಾಜಕೀಯ ಪರಿಸ್ಥಿತಿ ಬೇಡ, ನಮ್ಮ ಜನಾಂಗ ನ್ಯಾಯ ಸಿಗ್ಲತ್ರ ಮನವಿ ಮಾಡ್ಕೋತೀನಿ ಅಷ್ಟೇ. ರಾಜಕೀಯ ಪರಿಸ್ಥಿತಿ ಬೇಡ, ಎಲ್ಲರೂ ಮನವಿ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ. ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗ್ಲದ ಪ್ರಯತ್ನ ಮಾಡೋಣ. ಅವತ್ತಿನ ದಿನ ಬರೀ ನಿಮ್ ಸಮಾಜಕ್ಕೆ ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೂ ನೋವಾಗಿತ್ತು ಸರ್. ಅಹಿಂದ ಸಮಾಜದ ಹೇಳ್ತೀನಿ ನಾನು, ಬರೀ ವಾಲ್ಮೀಕಿ ಜನಾಂಗಲ್ಲ, ಅಹಿಂದ ಸಮಾಜದ ಅನ್ಯಾಯಕ್ಕೆಲ್ಲ ಹೋರಾಡಬೇಕು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಯವರು ಅಹಿಂದಾತೆ ಬಂದು ಇವತ್ತು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ತಗೋಬೇಕಂತ ಮನವಿ ಮಾಡ್ತೇನೆ. ಆಗಿಲ್ಲ, ಬಹುಶಃ ಪ್ರಮೋಷನ್ ಕೊಡ್ತಾರೆ, ನೋಡ್ಬೇಕಷ್ಟೇ. ನೋಡ ಅದ ನಮ್ಮ ಟೀಮ್ ಕಾನೂನು ತಜ್ಞರು ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ನಿಲ್ಲೋದಿಲ್ಲ, ಸುಳ್ಳು ಐತೆ ಅದು. ಪಾಪ ಕೋರ್ಟ್ ತಪ್ಪಲ್ಲ, ಕೋರ್ಟ್ ವಕೀಲ ಏನ್ ಪೇಪರ್ ಆದೇಶ ಮಾಡಿದಾರೆ ಅದನ್ನ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಆದ್ರೆ ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು, ನೇರವಾಗಿ ಅದೇ ಮಾಡೋ. ಅದು ಯಾಕೆ ಮಾಡೋದು ಗೊತ್ತಿಲ್ಲ, ನಾವು ಕಾನೂನು ಪಂಡಿತರಲ್ಲ. ಅದನ್ನ ನಮ್ಮ ವಕೀಲ ಚರ್ಚೆ ಮಾಡ್ತಾರೆ, ಅದನ್ನ ಕ್ವಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂತ ನಾವು ತಪ್ಪಿಸ್ತಕ್ಕ ಈಗ ಟೆಂಪರರಿ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಎಸ್ಟಿಗೆ ಸೇರಿಸಬೇಕಂದ್ರೆ ಕುರುಬ ಸಮಾಜ ದೊಡ್ಡ ಹೋರಾಟ ಮಾಡ್ತಾ ಇದೆ ಅಧಿವೇಶನ. ತಾವು ಏನ್ ಹೇಳ್ತೀರಿ, ತಮ್ಮ ನಿಲುವೇನು? ಕುರುಬರು ಬರಲಿ, ಸುಣಗಾರ ತರ ಭಾಗ ಕಬ್ಬೇರ ತರ ಅವರು ಬರಲಿ, ಉಪ್ಪಾರ ಬರಲಿ, ಎಲ್ಲ ಸ್ವಾಗತ. ಒಂದೇ ಮನವಿ ಮಾಡ್ಕೊಂತ ಪರ್ಸೆಂಟ್ ಜಾಸ್ತಿ ಮಾಡಿ ಇದ್ರೊಳಗೆ ಸಿಗಿಸ್ಬೇಡ್ರಿ. ನಮ್ಮ ಪರ್ಸೆಂಟ್ ಅವ್ರು ಎಷ್ಟು ಬರ್ತಾರ OBC ತೆಗೆದ ನಮ್ಮ ಜಾಸ್ತಿ ಮಾಡಿ. ನಮ್ಮ ಯಾಕ 50 ಜಾಸ್ತಿ ಅವಲ್ಲ ಅಂತ OBC ಬಂದು ಎಲ್ಲ ಬರಲಿ, ಅವ್ರ ಪರ್ಸೆಂಟ್ ಜಾಸ್ತಿ ಮಾಡ್ಲಂತ ಮನವಿ ಮಾಡ್ಕೋತೀನಿ. ಸರ್, ಮೊನ್ನೆ ಡೆಲ್ಲಿ ಹೋಗಿದ್ರೆ? ದಿಲ್ಲಿ ಹೋಗಿ ಬಂದೇವಿ. ವಿಜೇಂದ್ರ ಕಳಿಸಿದ್ರು ನಾವು, ಅವರು ಹೇಳಿದಾರ ಮೊನ್ನೆ ಎಲ್ಲೋ ವಿಜಯ ನಾನೇ ಕಳಿಸಿದಂತ ನಾನು ಅವ್ರ ಸಂಬಂಧ ಬರ್ತೀವಿ ಅಷ್ಟೇ. ಅದು ಮಾಧ್ಯಮ ಹೇಳುವಂತ ವಿಚಾರ ಅಲ್ಲ, ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ನಡೆದಿದೆ. ಟಿವಿ ನಿಮ್ಮ ಟಿವಿನ ನಿಮ್ಮ ಪ್ರತಿನಿಧಿ ತೋರಿಸಿರಲ್ಲ, ಅದನ್ನ ಯಾಕೆ ಬೇಕು ನಂಗೆ ಹೇಳಕ್ ಬರಲ್ಲ. ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗಿದೆ, ಅದನ್ನ ಹೇಳಕ್ ಬರಲ್ಲ. ಹೈಕಮಾಂಡ್ ನಿರ್ಣಯ ಬೇಡ. ಇಲ್ಲಿ ನಮ್ಮ ಎಲ್ಲಾ ಪಕ್ಷ ಅದಾವ, ಇಲ್ಲಿ ಪಕ್ಷದ ಬೇಡ. ಸರ್, ಈಗ ಒಂದು ಕಡೆದಾಗ ಸರ್, ಈಗ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪನೂ ಇದೆ. ಈ ಸರಿ ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಏನಾದ್ರು ಅಣಿ ಆಗ್ತಾರೆ? ನೋಡಿ, ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ. ನಾವು ಎಷ್ಟೇ ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು, ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಕೆಲಸ ಮಾಡ್ತೇವೆ. ಜಿಲ್ಲಾ ವಿಭಜನೆ ಮತ್ತೆ ಹೋರಾಟ ಆಗ್ತಿದೆ. ಗೋಕಾಕ್ ಕೂಡ ಮೊನ್ನೆ ಬಂದ್ ಮಾಡಿದ್ರು. ನೋಡೋಣ, ಅದು ನಾವು ಮೊದಲೇ ಗೋಕಾಕ್ ಜಿಲ್ಲೆ ಆಗ್ಬೇಕು, ನಮ್ದು ಆಗದೆ ಯಾರ ಆಗಲಿ ಮೊದಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕಂತ ನನ್ನ ಆಗ್ರಹ. ಅಧಿವೇಶನದಾಗ ಹೋರಾಟಕ್ಕೆ ಪ್ಲಾನ್ ಮಾಡ್ತೇವೆ ಅಂದ್ರೆ ಪಕ್ಷದ ವತಿಯಿಂದ ಮಾಡತಾರ. ಅದ್ರ ಏನ್ ಮಾಡ್ತಾರ ನಾವು ಪಾಲ್ಗೊಳ್ತೀವಿ. ನಮ್ಮ ಅಶೋಕ್ ಅವ್ರು ಏನ್ ಕರಿತಾಕ ಹೋಗ್ಬೇಕು, ಅಶೋಕ್ ಅವ್ರು ಕರೆದ್ರು ಅಷ್ಟೇ ಮಾತ್ರ. ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಎಲ್ಲರೂ ಒಂದಾಗೋದಿಲ್ಲ ಅಂತ ಹೇಳಿ ಬಹಳ ಜನರು ಇದೆ ಆರೋಪ ಇದೆ. ನೀನ ಮಾಡಿಸ್ಬಾ ಡ್ಯಾಡಿ, ಎಲ್ಲಾ ಪಕ್ಷಾತೀತವಾಗಿ ಒಂದಾಗಿ ಧ್ವನಿ ಎತ್ತಬೇಕನ್ನುವಂತ ಜನರ ಬಯಕೆ ಇದೆ. ಇಲ್ಲಪ್ಪ, ಎಲ್ಲಾರು ಒಂದಾಕು. ಉತ್ತರ ಕನ್ನಡ ಬಂದಾಗ ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾರು ಪಕ್ಷ ಒಂದಾಗಿ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ. ಅದರಲ್ಲಿ ಪಕ್ಷ ಮಾಡೋದಿಲ್ಲ, ಜಾತಿ ಮಾಡೋದಿಲ್ಲ. ಈಗ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಸಿಎಂ ಅವರು DCM ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕಾಳಹರಣ ಮಾಡ್ತಾರೆ. ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ. ಅವ್ರು ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, ಸತೀಶ್ ಜಾರಕಿಹೊಳಿ ಹಾಕೋರು, ಪರಮೇಶ್ವರ್ ಹಾಕೋ ಕರಿಯಾಕ ನಮ್ಗೆ ಗೊತ್ತಿಲ್ಲ. ಯಾರು ಬಂದು ದೇವ್ರ ಒಳ್ಳೆ ಕೆಲಸ ಮಾಡ್ತಾ ಅಂತ ಅವ್ರಿಗೆ ನಾವು ಮನವಿ ಮಾಡ್ಬೋದು. ಅಭಿವೃದ್ಧಿನೇ ಇಲ್ಲ ಸರ್. ರೈತರೆಲ್ಲ ಬೀದಿಗೆ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಮೀಟಿಂಗ್ ಮಾಡ್ಕೊಂಡು ಅಧಿಕಾರ ಸಲುವಾಗಿ ಕಿತ್ತಾಡ್ತಾ ಇದಾರೆ ಸರ್. ಅದು ಜನ ಇನ್ನು 28 ತೋರಿಸ್ತಾರ. ಜನರ ಕೈಗೆ 5 ವರ್ಷ ಹೋಗಿ ಸಿಗಬೇಕಲ್ಲ, ಹೋಗಿ ಅಲ್ಲಿ ಜನ ಉತ್ತರ ಸರ್ಕಾರ ಸ್ವತಂತ್ರವಾಗಿ ನಡೀತಿದೆ. ಇಲ್ಲ, ನಾವು ನಡಿಬೇಕನ್ನ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರ, 5 ವರ್ಷ ಒಳ್ಳೆ ಕೆಲಸ ಮಾಡಬೇಕು. ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರ, ಅದನ್ನ ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಹೋಗುತ್ತೆ. ಸಂದರ್ಭ ಹೇಳಕ್ ಇಚ್ಛೆ ಪಡ್ತೇವೆ.
ಮತ್ತೆ ಥ್ಯಾಂಕ್ ಯು. ಎಲ್ಲಿ ಹೋಗ್ತೀನ ಗೊತ್ತಿಲ್ರಿ, ಗೊತ್ತಾಗಿಲ್ಲ. ಅವ್ರೇ ಹೇಳ್ತಾರೆ ಸರ್. ನಮಸ್ಕಾರ. ಅಲ್ಲ ಅನಿವಾರ್ಯತೆ ಇತ್ತು. ಊಟ ಚಾಲೂ ಐತಿ, ಊಟಕ್ಕೆ ಹೋಗ್ರಿ, ಊಟಕ್ಕೆ. ಊಟ ಮಾಡಿ ಬಂದು ಊಟ ಮಾಡ್ಬೇಡ್ರಿ, ಊಟ ಮಾಡಿದ್ರೆ ನಮ್ಮ ಅದ ಸ್ವಲ್ಪ ಮಾತಾಡ್ತೀವಿ. ಮೊಬೈಲ್ ಊಟ ಮಾಡೋದು